ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಯುದ್ಧ ವಿರಾಮ ಅಲ್ಪ ವಿರಾಮ, ಪೂರ್ಣ ವಿರಾಮ ಅಲ್ಲ ಅನ್ನುವಂಗೆ ಕಾಣ್ತಾ ಇದೆ. ಯಾಕಂದರೆ ಒಂದು ಕಡೆ ಅಮೇರಿಕಾ ಎಲ್ಲರಿಗೂ ಒಪ್ಕೊಂಡು ಮಾತುಕತೆ ಬರಲಿ ಎನ್ನುವಂಥ ಒಂದು ಟ್ಯಾಕ್ಟಿಕ್ಸ್ ಮಾಡಿ ಮೊದಲು ಒಪ್ಕೊಂಡಂಗೆ ಮಾಡಿತು. ಫೋನ್ ಹಚ್ಚಿದಾಗ ನಮ್ಮ ಪಾಕಿಸ್ತಾನದ ಪ್ರಧಾನಿ ಇಲ್ಲ ಬರಲಿ ಮಾತುಕತೆಗೆ ಅಂತೇಳಿ 10 ದಿವಸ ಟೈಮ್ ಬೇಕಾಗಿತ್ತು, ತಗೊಂಡ್ರು. ಅದಕ್ಕೆ ಒಂದು 10 ಬೇಡಿಕೆಗಳನ್ನ ಇರಾನ್ ಇಟ್ಟಿತ್ತು. ಇವತ್ತರ ಮೇಲೆ ಆಗಬೇಕು, ಇವ ಫೈನಲ್ ಆದ್ರೆ ಮಾತ್ರ ಹೊಂದಾಣಿಕೆ ಅಂತೇಳಿ ಮೊದಲು ಟೇಬಲ್ಗೆ ಬರಲಿ ಅನ್ನುವಂಥ ಮಾತನ್ನುವಂಗೆ ಪಾಕಿಸ್ತಾನವು ಒಂದೇನೋ ಜವಾಬ್ದಾರಿ ಹೊತ್ತು ಮಾತಾಡ್ತು. ಇಲ್ಲ ಬನ್ನಿ ಮಾತಾಡಿ ಶುರು ಮಾಡ್ರಿ ಅಂತ. ಯಾಕಂದ್ರೆ ಹಿರಿತನ ಸಿಕ್ಕಿತ್ತು ಪಾಕಿಸ್ತಾನಕ್ಕೆ. ಆದರೆ ಈಗ ಮೊದಲು ಬಂದ ನ್ಯೂಸ್ಗಳು ಈಗ ಬದಲಾಗ್ತಿರೋ ನ್ಯೂಸ್ಗಳು ನೋಡಿದಾಗ ಇದು ತಾತ್ಕಾಲಿಕ ಯುದ್ಧ ವಿರಾಮ ಅಂತ ಅನಿಸಾಗಿದೆ. ಅದು ಯಾಕಪ್ಪ ಅಂತಂದ್ರೆ ಅಮೇರಿಕನು ತನ್ನ ನಿಲುವಿನಿಂದ ಹಿಂದೆ ಸರಿದಿಲ್ಲ. ಅಣ್ವಸ್ತ್ರ ತಯಾರಿಕೆ ಮಾಡುವಾಗಿಲ್ಲ. ಹಾರ್ಮುಜ್ ಅದನ್ನು ಓಪನ್ ಇಡಬೇಕು. ಒಂದು ಅದೇ ಕಾಲಕ್ಕೆ ಇರಾನ್ ಏನು ಪ್ರಕಟ ಮಾಡ್ಯದ ಅವೆಲ್ಲನೂ ಒಪ್ಪುವಂಥವಲ್ಲ ಅನ್ನುವಂಗೆ ಮಾತಾಡಿದ. ನಾವು ಇನ್ನೂ ಯುದ್ಧಕ್ಕೆ ತಯಾರಿದ್ದೀವಿ ಅನ್ನೋ ಮಾತನ್ನು ಅಮೇರಿಕ ಮಾತಾಡಿದ. ಅದಕ್ಕೆ ಇರಾನು ಏನು ಸಾಮಾನ್ಯ ಇಲ್ಲ, ಅದು ಉತ್ತರ ಕೊಟ್ಟೇ ಬಿಟ್ಟ ತಾತ್ಕಾಲಿಕವಾಗಿ ತತ್ಕ್ಷಣ ನಾವು ರೆಡಿ ಇದ್ದೀವಿ, ನಾವು ಹಿಂದೆ ಸರಿದಿಲ್ಲ, ನಾವು ದಾಳಿ ಮಾಡೋಕ್ಕೆ ಸಜ್ಜ ಇದ್ದೀವಿ ಅಂತೇಳಿ. ಹೀಗಾಗಿ ಈ ತಾತ್ಕಾಲಿಕ ಯುದ್ಧ ವಿರಾಮ ಇದು ಪೂರ್ಣ ವಿರಾಮ ಆಗುವಂಥ ಸಾಧ್ಯತೆಗಳು ಕಡಿಮೆ. ಅದು ಸಹಜದ. ಕಳೆದ 50 ವರ್ಷಗಳಿಂದ ಸಾಕಷ್ಟು ರೆವೆನ್ಯೂ ಬೆನ್ನಿ ತಿಂದಂಥ ಅಮೇರಿಕಾಗ ಏಕಾಏಕಿ ಮಧ್ಯ ಏಷ್ಯಾದಿಂದ ಹೊರಗೆ ಹೋಗೋದು, ಅಲ್ಲಿಂದ ಕಾಲು ತಕ್ಕೊಂಡು ಹೋಗುವಂಥದ್ದು, ಜೊತೆಗೆ ಇಲ್ಲಿವರೆಗೆ ಲಾಸನ್ನು ತುಂಬಿಕೊಡುವಂಥದ್ದು, ಹಾರ್ಮುಜ್ ಇರಾನ್ಗೆ ಒಪ್ಪಿಸೋದು, ಇವೆಲ್ಲ ಸುತಾರಾಮ ಉಪಯೋಗಿಲ್ಲ. ಜೊತೆಗೆ ಹಾರ್ಮುಜ್ನಲ್ಲೇ ಅದರಲ್ಲೂ ಮುಖ್ಯವಾಗಿ ಡಾಲರ್ ಬದಲಾಗಿ ಯುವಾನ್ ಬಳಸೋದು. ಅದಕ್ಕಾಗಿ ಇವತ್ತು ಹೇಳಿದ ಯಾರು ಇರಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಕೊಡ್ತೀರೋ ಅವ್ರ ಮೇಲೆ ಸಹಿತ ನಮ್ಮದು ದಾಳಿ ಅದ. ಹುಷಾರ್ ಯಾರು ಕೊಡ್ತಾರೆ ಶಸ್ತ್ರಾಸ್ತ್ರ? ಮಾರವ್ರು ಯಾರು? ಇಡೀ ಜಗತ್ತಿಗೆ ಗೊತ್ತದು ಚೈನಾ. ಈ ಇರಾನದಿಂದ ನಿಂತಂದು ಚೈನಾ, ಅದ್ರ ಜೊತೆಗೆ ರಷ್ಯಾ. ಶಸ್ತ್ರಾಸ್ತ್ರ ಮಾರುವಾಗಿಲ್ಲ ಅವ್ರಿಗೆ. ಅಂದ್ರೆ ಶಸ್ತ್ರಾಸ್ತ್ರ ತಯಾರು ಮಾಡುವಂಥ ಅಲ್ಲೇನಿಲ್ಲ ಇರಾನದಲ್ಲ, ಇದೆಲ್ಲ ಸಪ್ಲೈ ಮಾಡೋವರು ನಮ್ಮ ಚೈನಾದವರು. ಅದೇ ಕಾಲಕ್ಕೆ ಅಲ್ಲಿಯ ನಮ್ಮಲ್ಲಿ ಎಲ್ಲ ಸ್ಥಳಗಳನ್ನು ತನ್ನ ಸೆಟಲೈಟ್ ಮೂಲಕ ವಿಚಾರ ತಿಳಿಸೋದು ರಷ್ಯಾ. ಇವ್ರ ಮೇಲೆ ಯುದ್ಧ ಸಾರ್ತಿ ನಾವು ಅನ್ನುವಂಗೆ ಹೇಳಿಕೊಟ್ಟಿದ್ದಾನೆ. ಅಂದ್ರೆ ಈ 15 ದಿನಗಳಲ್ಲಿ ಒಂದಿಷ್ಟು ರೆಸ್ಟ್ ತೊಗೊಳಗೆ ಇದನ್ನು ಮಾತಾಡಿದಾರಾ ಅನ್ನುವಂಥದ್ದು. ಯಾಕಂದ್ರೆ ಭಾಳ ಉಗ್ರವಾಗಿ ಮಾತಾಡಿದರು ಟ್ರಂಪ್ ಅವರು. ಇಲ್ಲ, ಇರಾನದ ಸಂಸ್ಕೃತಿಯನ್ನು ನಾಶ ಮಾಡ್ತೀನಿ, ಸಭ್ಯತೆಯನ್ನು ನಾಶ ಮಾಡ್ತೀನಿ, ಪರ್ಷಿಯನ್ ಸಭ್ಯತೆಯನ್ನು ನಾಶ ಮಾಡಿ ಹೋಗ್ತೀನಿ ಅನ್ನೋದು ದೊಡ್ಡ ದೊಡ್ಡ ಮಾತಾಡಿದರು. ಆದ್ರೆ ಏಕಾಏಕಿ ಒಪ್ಪಿದ್ರು ಇದನ್ನು ಅಂದ ತಕ್ಷಣ ಒಂದಿಷ್ಟು ಸಂಶಯ ಇರ್ತಾನೆ ಯಾರಿಗಾದರೂ. ಅದಕ್ಕೆ ಇರಾನ್ ಹೇಳ್ತಾ ಇದೆ, ನಾನು ನಂಬುವುದಿಲ್ಲಪ್ಪ, ನಾನು ರೆಡಿ ಇದ್ದೀನಿ. ಈಗಾಗಲೇ ಖರ್ಗ್ ದ್ವೀಪ ಸುತ್ತಮುತ್ತ ದಾಳಿಯನ್ನು ಮಾಡಿದ ಇಸ್ರೇಲ್ ಮತ್ತು ಇರಾನ್. ಇನ್ನೂ ಖರ್ಗ್ಗೆ ಪೆಟ್ಟು ಕೊಟ್ಟಿಲ್ಲ ಮತ್ತು ಬೇರೆ, ಆದರೆ ಎಚ್ಚರಿಕೆ ಅದು ಕೊಡ್ತೀವಿ ನಾವು ಅಂತೇಳಿ ಸೈನ್ಯದ ದಾಳಿಯನ್ನು ಮಾಡಿಸ್ತೀವಿ ಅನ್ನುವಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಇರಾನು ತಯಾರದ. ಐ ಆಮ್ ರೆಡಿ ಟು ಡೈ ಒಂದೇ ಮಾತಿನಲ್ಲ. ಹೀಗಾಗಿ ಈ ಯುದ್ಧ 15 ದಿವಸದ ಮಾತ್ರ ಸ್ಟಾರ್ಟ್ ಆಗ್ತದನಾ. ಈಗೇನೋ ಇಡೀ ವಿಶ್ವ ನಿಟ್ಟುಸಿರಿಬಿಟ್ಟದ. ಆದರೆ ಇವತ್ತು ಭಯ ಏನದಪ್ಪ ಅಂತಂದ್ರೆ ಅಮೇರಿಕಾಗೆ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಈ ಕೊಲ್ಲಿ ರಾಷ್ಟ್ರಗಳಾಗಿರ್ಬೋದು ಅಥವಾ ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಇವೆಲ್ಲವೂ ಇವತ್ತು ಮೊದಲಿನ ವಿಶ್ವಾಸ ಕಳ್ಕೊಂಡ ಅಮೇರಿಕದ ಮೇಲಿಂದು ಅದರಿಂದ ದೂರ ಸರಿತಾ ಇದ್ದಾವೆ ಅನ್ನೋದು ಈಗ ಸ್ಪಷ್ಟ ಆಗ್ತಾಯಿದೆ. ಹೊಸ ರೂಪ, ಹೊಸ ಚಿತ್ರಣ ವಿಶ್ವ ತುಂಬ ಕಾಣಲಿಕ್ಕತ್ತದ. ಅಮೇರಿಕ ನಿಧಾನಕ್ಕೆ ಏಕಾಂಗಿ ಆಗ್ತದೆ. ಮತ್ತು ಎಲ್ಲರಿಗೂ ಗೊತ್ತಾಗಿದೆ, ಯುರೋಪಿಯನ್ ಯೂನಿಯನ್ಗಾಯಿತು, ಇನ್ನೂರು ದೇಶಗಳಿಗಾಯಿತು, ಅಮೇರಿಕ ಜಗದ ಡಿಕ್ಟೇಟರ್ ಆಗಲಿಕ್ಕೆ ಹೊರಟದ. ಈಗಾಗಲೇ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅವರು 50% ಇದು ಸುಂಕ ಟ್ಯಾರಿಫ್ ಅಂತೇಳಿ ಈ ಯಾರು ಶಸ್ತ್ರಾಸ್ತ್ರ ಪೂರೈಸ್ತಾರಲ್ಲ ಅವ್ರಿಗೆ, ಅಂದರೆ ಚೈನಾಕ್ಕೆ ಇಂಡೈರೆಕ್ಟಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಯುದ್ಧ ನಿಲ್ಲುವಂಥದ್ದಲ್ಲ. ಯಾಕಂದ್ರೆ ಸಹಜದ ತಾನು ತಿಂದ ಬೆಣ್ಣೆ ಗಡಿಗೆಯನ್ನು ಒಮ್ಮೆಗೆ ಬಿಟ್ಟು ಕೊಡಪ್ಪ ನೀನು ಅಂತಂದ್ರೆ ಸಾಧ್ಯ ಇಲ್ಲ. ಅದಕ್ಕೊಂದು ಏನಾದರೂ ಹೊಸ ತಂತ್ರ ಮತ್ತೇನು ಮಾಡೋದಕ್ಕೆ ಒಂದು 15 ದಿವಸ ರೆಸ್ಟ್ ಒಂದು ಬ್ರೈನ್ಗೆ
ಅದಕ್ಕಾಗಿ ಯುದ್ಧ ವಿರಾಮ ಆಗಿದೆ ವಿನಃ ಇದು ಪೂರ್ತಿ ಎಂಡ್ ಆಗಿಲ್ಲ. ಯಾಕಂದ್ರೆ ಇದು ಎಂಡ್ ಆಗಿತ್ತು ಅಂದ್ರೆ ಮಧ್ಯದಾಗಿ ಅಮೇರಿಕಾ ಡಾಮಿನೆನ್ಸ್ ಹೋಗ್ಬಿಡ್ತಾವೆ. ಅವ್ರು 10 ಬೇಡಿಕೆಗಳೇನಿದಾವೆ ನಮ್ಮ ಇರಾನದ್ದು, ಅವೆಲ್ಲನೂ ಏನಪ್ಪ ಅಂತಂದ್ರೆ ಅಮೇರಿಕೆನ ಕಟ್ಟಿ ಹಾಕುವಂಥದ್ದು. ನಮ್ಮ ಸೌರಭೌಮದ ಕೇಳುವಾಗಿಲ್ಲ, ಹೊರಮುಸ್ದಾಗ ಬರುವಂಗಿಲ್ಲ, ನಮ್ದಪ್ಪ ಏನೆಲ್ಲ ಎಲ್ಲರೂ ಅವ್ರ ನಾಣ್ಯಗಳು ಅವ್ರು ಬಳಸುವಂಥದ್ದು. ಮುಂದೆ ಶಾಶ್ವತ ಮೇಲೆ ಯುದ್ಧ ಮಾಡುವಂಗಿಲ್ಲ. ನಾವು ಯುರೇನಿಯಂ ನಾವು ಶಾಂತಿಗೆ ಬಳಸ್ತೀವಿ, ಅದಕ್ಕೆ ಒಪ್ಪಿಗೆ ಕೊಡಬೇಕು. ನಮ್ಮ ಮೇಲೆ ಹಾಕಿದಂಥ ನಿರ್ಬಂಧಗಳನ್ನೆಲ್ಲ ತಕ್ಕೋಬೇಕು. ಇದರಲ್ಲೇನು ಅಮೇರಿಕ ಸೋತಂಗೆ ಅಂತೇಳಿ ಸೋತಂಗೆ ಅಷ್ಟಲ್ಲ, ಆರ್ಥಿಕವಾಗಿ ದಿವಾಳಿ ಇದ್ದಂಗೂ ಹೌದು. ಇದಕ್ಕೆಲ್ಲ ಒಪ್ಪಿದ ಮೇಲೆ ಈಗಾಗಲೇ ಖತರ್ ಆಗಿರ್ಬೋದು, UAE ಆಗಿರ್ಬೋದು, ಇನ್ನುಳಿದ ರಾಷ್ಟ್ರಗಳ ಸಹಿತ ನಿಧಾನಕ್ಕೆ ಅಮೇರಿಕ ಸಖ್ಯ ಬೇಡಪ್ಪ, ನಮಗೆ ದೂರಿನ ಕೆಲಸ ಸಮೀಪ ಸಾಕು. ನಮಗೆ ಅಮೇರಿಕ ನಮಗೆ ಏನಾಗಬೇಕಾಗಿಲ್ಲ, ಅವ್ರು ದುಡ್ಡು ಕೊಟ್ಟು ಯಾರು ನಮಗೆ ಕಾಲ ಮಾಡ್ತಾರೆ. ಇರಾನದವರಾಗಿರ್ಬೋದು, ಮತ್ತವರಾಗಿರ್ಬೋದು, ಚೈನಾದವರಾಗಿರ್ಬೋದು, ಯಾರಿಗಾದ್ರೂ ನಾವು ಕೊಡಲೇಬೇಕು ಡಿಫೆನ್ಸ್ ಸಲುವಾಗಿ. ಅಮೇರಿಕಿಂದು ಕಡಿಮೆ ರೇಟ್ನಲ್ಲಿ ನಮಗೆ ಇವ್ರು ಉಳಿಸಿದ್ರೆ ನಮ್ಗೆ ಚಲೋ ಅಲ್ಲೇನಪ್ಪ, ಉತ್ತಮ ಅಲ್ಲೇನೋ ಅನ್ನೋಂಥ ಮಾತನ್ನು ಇವತ್ತು ಅನೇಕ ದೇಶಗಳು ಮಾತಾಡಿಕೊಡ್ತಾ ಇದ್ದಾವೆ. ಹೀಗಾಗಿ ಇವುಗಳ ಎಲ್ಲ ಡೆವಲಪ್ಮೆಂಟ್ಗಳಿಂದ ಇಲ್ಲಿವರೆಗೆ ಮೌನ ಇದ್ಕೊಂಡು ಚೆನ್ನಾಗಿತ್ತು. ಅದು ಯುದ್ಧ ಮಾಡಬಾರ್ದಾಯ್ತು. 40 ದಿನಗಳವರೆಗೆ ಎಷ್ಟಾಯಿತು ಪರಿಸ್ಥಿತಿ ಎಲ್ಲರಿಗೂ ಗೊತ್ತದೆ, ಏನಾಯಿತು ಅಮೇರಿಕದ್ದು ಅಂತೇಳಿ. ಅದೇ ಕಾಲಕ್ಕೆ ಇರಾನ್ಗೂ ಸಾಕಷ್ಟು ಹೊಡೆದು ಬಿದ್ದಿದೆ, ಇಸ್ರೇಲ್ಗೂ ಹೊಡೆದು ಬಿದ್ದಿದೆ. ಈಗ ಮರಳಿ ತಮ್ಮ ರಾಷ್ಟ್ರನ ಕಟ್ಟಬೇಕಾಗಿದೆ, ಕಟ್ಟಿದ್ದ ರಾಷ್ಟ್ರಗಳನ್ನ ಕಟ್ಟಬೇಕಾಗಿದೆ. ಅದಕ್ಕೆ ದುಡ್ಡು ಬೇಕಲ್ಲ, ಎಲ್ಲಿ ಹುಡುಕೋದು? ಇರಾನ್ ಇದನ್ನೆಲ್ಲ ಹೊಡೆದು ಗೊತ್ತು ಬಿಡ್ತಪ್ಪ ಅಂದ್ರೆ ಟ್ರಿಲಿಯನ್ ಡಾಲರ್ ಲಾಭ ಮಾಡ್ಕೊಳ್ಳೋಂಥ ಅಮೇರಿಕ ಏಕಾಏಕಿ ಅದಿಲ್ಲ ಹಾಗೆ ಕಟ್ಟಿ ನಿಮ್ಮ ರಾಷ್ಟ್ರಗಳಂತ ಅದಕ್ಕೆ ಕೇಳಿತ್ತೇನ್ರಿ? ಅದು ನರಭಕ್ಷಕ, ಅದ್ರ ಹುಲಿ ಹೆಂಗಿರ್ತದಲ್ಲ ಹಂಗಾಗಿದ್ದಾರೆ ಇವತ್ತು ಅಮೇರಿಕನ್ಸ್. ನರಭಕ್ಷಕ ಹುಲಿ ಒಂದು ತಾನು ಸಾಯಬೇಕು, ಇಲ್ಲ ತನ್ನ ಬ್ಯಾಟಿ ಅಂತ ಆಡಬೇಕು. ಈ ಹಂತದಲ್ಲೇ ಅಮೇರಿಕ ಇರೋದ್ರಿಂದಾಗೆ ಇರಾನ್ ಏನೋ ಕನಸ್ಕೊಂಡಿರ್ಬೋದು, ಅಥವಾ ಪಾಕಿಸ್ತಾನ ಕನಸ್ಕೊಂಡಿರ್ಬೋದು, ನಾನು ಅಮೇರಿಕ ಮತ್ತು ಇರಾನ್ ಮಧ್ಯೆ ಯುದ್ಧವನ್ನು ತಡೆದೆ, ನಿಲ್ಲಿಸಿದೆ, ಐ ಆಮ್ ದ ಮೀಡಿಯೇಟರ್ ಅಂತೆಲ್ಲ ಪಾಪ ಖುಷಿಪಟ್ಟಿರ್ಬೋದು. ಆದರೆ ಇದು ಅಷ್ಟು ಸುಲಭವಾಗಿ ಒಂದು ಒಪ್ಪಂದಕ್ಕೆ ಬಂದು ನಿಲ್ತದೆ ಅಂತೇಳಿ ಅನ್ನಿಸ್ತಾ ಇಲ್ಲ. ಹೀಗಾಗಿ ಇದನ್ನು ತಾತ್ಕಾಲಿಕ ಅಂತ ಎಲ್ಲರೂ ಹೇಳುವಂಥ ಒಂದು ವಿರಾಮದ ವಿಷಯ, ಕದನ ವಿರಾಮ. ಇದು ಸತ್ಯನೋ ಮತ್ತು ದಾಳಿ ಶುರುವಾಗ್ತದೇನೋ? ಯಾಕಂದರೆ ಕಳೆದ 50 ವರ್ಷಗಳಿಂದ ಲಾಭ ಮಾಡ್ಕೊಂಡಂಥ ಅಮೇರಿಕ ಆ ಲಾಭವನ್ನೆಲ್ಲ ಚೈನಾಕ್ಕೋ, ಇರಾನಕ್ಕೋ, ರಷ್ಯಾಕ್ಕೋ ಬಿಟ್ಟು ಕೊಡೋದಂದ್ರೆ ತೊಂದರೆ ಆಗಲಿಕ್ಕತ್ತದ ರೀ. ಹೌದು, ಅಲ್ಲಿ ಮತ್ತು ಅಮೇರಿಕಾದಲ್ಲಿ ಸಹಜ ಚರ್ಚೆಗಳಿರ್ತಾರೆ. ಅವ್ರು ತಮ್ಮ ಸೆನೆಟದಲ್ಲೇ ಎಲ್ಲ ಇಷ್ಟು ಲಾಭ ಮಾಡ್ತಾ ಇದ್ದೀನಿ, ನೀವು ಅದು ಹಿಂದೆ ತಕ್ಕೊಳ್ತಾ ಹೇಳ್ತಾ ಇದ್ದೀರಿ, ಮುಂಬರುವ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ. ಅದಕ್ಕಾಗಿ ಇವತ್ತು ಟ್ರಂಪ್ ಅವ್ರಿಗೆ ಒಂದು ಹಾದಿ ಸಿಕ್ಕಂಗಾಗಿದೆ ತಮ್ಮ ಜನರಕ್ಕೆ, ತಮ್ಮ ಪರವಾಗಿ ತಾವು ವಾದ ಮಾಡೋದಕ್ಕೆ. ಯಾಕಪ್ಪ ಅಂತಂದ್ರೆ ಇವುಗಳೆಲ್ಲ ಒಪ್ಪಿದ್ರೆ, ಇರಾನ್ ಹಾಕಿದ 10 ಕಂಡೀಷನಲ್ಲಿ ಒಪ್ಪಿದ್ರೆ, ನಾವು ಸೈನ್ ಮಾಡಿದ್ರೆ ನಾವೇನು ಒಪ್ಪಂದ ಮಾಡ್ಕೊಂಡಂಗಾಯಿತು, ನಾವೆಲ್ಲ ಕಳ್ಕೊಂಡಂಗಾಯಿತು ಅನ್ನೋಂಥ ಒಂದು ಆತಂಕ ಈ ಒಂದು ಅಮೇರಿಕದವ್ರು ಬಿತ್ತೆ, ಅಮೇರಿಕನ್ನರ ಮನದಲ್ಲಿ ಬಿತ್ತೆ. ಮತ್ತು ಯುದ್ಧಕ್ಕೆ ಸಣ್ಣದಾಗೋದಕ್ಕಾಗಿ ಕಾಂಗ್ರೆಸ್ಸಿನ ಅಲ್ಲಿಯ ಸೆನೆಟ್ಟಿನ ಒಪ್ಪಿಗೆ ಪಡೆಯುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರ್ಬೋದು. ಇದು ಗೊತ್ತಾಗಿನ ಇರಾನ್ ಇದ್ದಿದ್ದು ನಾವು ರೆಡಿ ಇದ್ದೀವಪ್ಪ ಅಂತೇಳಿ ಇಸ್ರೇಲ್ ಮೇಲೆ ದಾಳಿ ಅಲ್ಲೆಲ್ಲೇ ಮಾಡಿದ್ದಾರೆ. ಇಸ್ರೇಲ್ ಸಹ ಲೆಬನಿಗಳ ಮೇಲೆ ಮಾಡಿದ್ದಾರೆ. ಅಂದ್ರೆ ಈ ಸೀಸ್ ಫೈರ್ ಆದಮೇಲೆ ನಡೆದಂಥ ಘಟನೆಗಳಿವು. ಇದರಿಂದಾಗಿ ಸಹಜವಾಗಿ ಈ ಯುದ್ಧ ಪೂರ್ಣ ವಿರಾಮ ಕೊಡ್ತದೆ, ಇಲ್ಲಿ ಶಾಂತಿ ನೆಲೆಸುವಂಗೆ ಮಾಡ್ತದೆ ಅನ್ನೋದು ತಾತ್ಕಾಲಿಕವಾಗಿ ಇಲ್ಲ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಯಾರೂ ತಮ್ಮ ಎಲ್ಲ ಕೈಗಳನ್ನು ಕಟ್ಕೊಂಡು ಹಗ್ಗದ ಕೈ ಕಟ್ಕೊಂಡು ಸೈನ್ ಮಾಡಿದ್ರೆ, ಒಪ್ಪಿದ್ರೆ ಆ ಸೋತಂಗನ. ಹೀಗಾಗಿ ಅದಕ್ಕೆ ದೊಡ್ಡದಂದ್ರೆ ಮುಂಬರುವ ದಿನಗಳಲ್ಲೇ ಡಾಲರ್ ಸ್ಥಾನವನ್ನು ಚೈನಾದ ಯುವಾನ್ ತಗೊಳ್ಳುವಂಥ ಎಲ್ಲ ಸಾಧ್ಯಗಳು ಹೆಚ್ಚಾಗಿದ್ದರಿಂದಾಗೆ ತಾನ ಹೋಗಿ ಚೈನಾ ಬಿಡೋದಕ್ಕೆ ದಾರಿ ಮಾಡಿಕೊಟ್ಟೇನೋ ಅನ್ನುವಂಥ ಆತಂಕ, ಗಡಿಬಿಡಿ ಇವೆಲ್ಲ ಟ್ರಂಪ್ ಅವ್ರ ಮನದಲ್ಲಿ ಸೇರಿ ಮತ್ತು ಇನ್ನು ಯುದ್ಧವನ್ನು ಜೀವಂತ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಈ ಇರಾನ್ ಆದರೂ ಸಹಿತ ಗಟ್ಟಿ ಏನಿರ್ತದೆ, ಬರಲಪ್ಪ ನಾವು ರೆಡಿ ಇದ್ದೀವಿ, ನಾವು ಸಾಯಕ್ಕೆ ತಯಾರಾಗಿದ್ದೀವಿ ಅಂಥೇಳಿ ಯುದ್ಧಕ್ಕೆ ನಿಂತಿದ್ದಾರೆ. ಇದು ಯುದ್ಧ ಈಗ ನಿಂತಿದ್ದು ಸುಮ್ಮ ಕಾರ್ಯಗಳ ಸಲುವಾಗಿ. ಕಾರ್ಯದ ಮತ್ತು ಓಡೋರು ಆಗಲಿ ನಿಮ್ಗೆ ಅಂತೇಳಿ ಇದರಿಂದ ವಿಶ್ವಕ್ಕೆ ಏನೇನು ತೊಂದರೆ ಆಗ್ತದೋ ಗೊತ್ತಿಲ್ಲ. ಆದರೆ ಮುಂದುವರಲಿಕ್ಕೆ ಹೊರಟ್ರೆ ಅಮೇರಿಕ ನೆನಪಿಡಬೇಕಾಗಿದೆ. ಇವತ್ತಿದ್ದಂಥ ಸ್ವಲ್ಪ ದೇಶಗಳಿದ್ದಾವೆ, ಅವು ಸಹಿತ ಮುಂದಿನ ದಿನದಲ್ಲಿ ಅವ್ರನ್ನ ದೂರ ಆಗೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದ್ರೆ 2ನೇ ಮಹಾಯುದ್ಧದಲ್ಲೇ ಕೊನೆಯ ಕ್ಷಣದಲ್ಲೇ ಅಮೇರಿಕ ಬಂದಂಗೆ ಈ ಯುದ್ಧದಲ್ಲೇ ಇಲ್ಲಿವರೆಗೆ ಹೋರಾಟ ಮಾಡಿದ್ದು ಇರಾನದ ಅನ್ನೋದು
ಆದರೆ ಇರಾನ್ ಹಿಂದಿದ್ದಂಥ ಚೈನಾ ರಷ್ಯಾ ದಣದಿಲ್ಲ. ಅದರಲ್ಲೂ ಚೈನಾ ಅಂತ ಯುದ್ಧ ಮಾಡಿಲ್ಲ, ಶಸ್ತ್ರಾಸ್ತ್ರ ಕೊಟ್ಟಲ್ಲ, ಹೆಚ್ಚು ಕಡಿಮೆ ತಾನು ಫ್ರಂಟಿಗೆ ಬರ್ತದೆ. ಆ ಶಕ್ತಿ ಇದ್ದಂಥವ್ರು ಯಾರಾಗ್ತಾರೆ, ಯುದ್ಧ ಮಾಡಿ ಸ್ವತಂತ್ರವರು ಶರಣಾಗೋ ಪ್ರಸಂಗ ಬರ್ತದೆ. ಚೈನಾ ಎಂಟ್ರಿ ಆದರೆ ಮತ್ತು ಚೈನಾ ಹೊಸ ಒಬ್ಬ ಶಕ್ತಿಶಾಲಿ ವಿಶ್ವದ ವ್ಯಕ್ತಿಯಾಗಿ, ಒಬ್ಬ ಡಿಕ್ಟೇಟರಾಗಿ ಇಡೀ ವಿಶ್ವವನ್ನು ಅದರ ತೈಲವನ್ನು ತಾನೇ ಆಳುವಂಥ ದಿನ ಬರೋದೇನು ದೂರ ಇಲ್ಲ ಅನ್ನೋದನ್ನು ಇವತ್ತು ಅಮೇರಿಕನ್ ಟ್ರಂಪ್ ಇದು ತಿಳ್ಕೊಬೇಕಾಗಿದೆ, ಅಮೇರಿಕನ್ಸ್ ತಿಳ್ಕೊಬೇಕಾಗಿದೆ. ಆ ದಿಶೆಯಲ್ಲಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಟ್ಟು ಒಳ್ಳೆಯದು ಅನ್ನೋಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಆಯ್ಕೆ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. ಹೆಚ್ಚು ನ್ಯೂಸ್ ಅರ್ಥ ಅನ್ನೋದು ಸತ್ಯದ ಕೈಗೆ ವಂದನೆಗಳು.